ಹಾಯ್, ದ್ವಿತೀಯ ಪಿಯುಸಿಯ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ 18/3/2025ಕ್ಕೆ. ನಾನು ಕಂಪ್ಯೂಟರ್ ಸೈನ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ 70 ಔಟ್ ಆಫ್ 70 ಅಂತ. ಅದರೊಳಗೆ ಹೇಳಿರುವಂತಹ ಕ್ವಶನ್ಸ್ ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇನು ಕಮೆಂಟ್ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿರುವಂತಹ ನಿಮಗೆ ಡೆಫಿನೆಟ್ಲಿ ಕ್ವಶನ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಎಲ್ಲ ಆನ್ಸರ್ ಇದೆ ಆಯ್ತಾ. ಇವಾಗ ಅದರೊಳಗೆ ಕೆ ಮ್ಯಾಪ್ ಆಗಿರ್ಬೋದು ಎಲ್ಲ ಬರುತ್ತಲ್ಲ, ಎಲ್ಲ ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ PDF ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ವಿಡಿಯೋ ಮೇಲೆ ಏನ್ ಕ್ಲಿಕ್ ಮಾಡ್ತಿರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಓಪನ್ ಆಗುತ್ತೆ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ PDF ಸಿಗುತ್ತೆ. 70 ಔಟ್ ಆಫ್ 70 ನಿಮಗೆ PDF ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅದರೊಳಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೇನೆ ಆಯ್ತಾ. ನಿಮ್ಗೆ ಯಾವ ಕ್ವಶನ್ಸ್ ಗಳು ಮೇನ್ ಆಗಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ, ಅವೇ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡಿದೀವಿ ಆಯ್ತಾ. ಮತ್ತೆ ಇನ್ನೊಂದೇನು, ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ MCQ ಕ್ವಶನ್ಸ್ ನೀವು ನೋಡ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಒಂದು 4-5 ರಿಪೀಟ್ ಆಗಿ ಆಗುತ್ತೆ ಆಯ್ತಾ. ನೀವು ಆಲ್ರೆಡಿ ಸ್ವಲ್ಪ ಓದಿರ್ತೀರ, ಡೆಫಿನೆಟ್ಲಿ ನೀವು ಕವರ್ ಮಾಡ್ಕೋಬಹುದು. ವಾರ್ಷಿಕ ಪರೀಕ್ಷೆ 18/3/2025 ದ್ವಿತೀಯ PUCಯ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ನಾನು ಇನ್ನೂ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಅನಿಸ್ತಾ ಇತ್ತಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ, ಇನ್ನೂ 18ಕ್ಕೆ ಎಕ್ಸಾಮ್ ಇದೆ. ಡೋಂಟ್ ವರಿ. ನೀವು ಇವಾಗ ಈ ಎಲ್ಲ ಕ್ವಶನ್ಸ್ ಮೇನ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಆಯ್ತಾ. ಓಪನ್ ಆಗುತ್ತೆ ವಿಡಿಯೋ, ಆ ವಿಡಿಯೋ ಓಪನ್ ಆಗುತ್ತೆ ಆಯ್ತಾ. ಆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ PDF ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಬರ್ತೇನೆ ನೋಡಿ, ನಿಮಗೆ ತಪ್ಪದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.